ಹಾಯ್ ಸ್ನೇಹಿತರೆ, ನಾನು ಗೌಡಗೇರಿ ಅಮ್ಮ ತಾಯಿಗೆ ಹೋಗ್ತಾಯಿದ್ದೀನಿ. ನೋಡಿ, ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಚನ್ನಪಟ್ಟಣಕ್ಕೆ ಇಳ್ಕೊಂಡೆ ಅಮ್ಮ ತಾಯಿ ದೇವಿಗೆ ಹೋಗ್ತಾಯಿದ್ದೀನಿ. ಶ್ರೀಮಾತೆ ಜಗನ್ಮಾತೆ ದೇವಿಗೆ ಹೋಗ್ತಾಯಿದ್ದೀನಿ. ಬಸ್ನಲ್ಲಿ ಇಳಿದು ಬಂದೆ. ಜಗನ್ಮಾತಾ ದೇವಿ ಗೌಡಗೇರಿ ಜಗನ್ಮಾತಾ ದೇವಿಗೆ ಅಷ್ಟೊಂದು ಸತ್ಯ ಐತಿ. ಯಾಕಂದರೆ ಜಗನ್ಮಾತೆ ತಾಯಿ ಅಂದರೆ ಒಂದು ಮಕ್ಕಳ ಥರ ನಮಗೆ ಕಾಪಾಡುವ ಶಕ್ತಿ ಅದ. ಮತ್ತು ಬಸಪ್ಪಂದು ಭಾಳಷ್ಟು ಶಕ್ತಿ ಐತೆ. ಅವನಿಗೆ ಅಲ್ಲಿ ಸ್ಥಾನವೇ ಹಂಗೆ ಅದ. ಅದರಲ್ಲಿ ದೇವಸ್ಥಾನದ ಒಂದು ಜಾಗದಲ್ಲೇ ಅದೊಂದು ಸ್ವರೂಪ ತಾಯಿದು ಭಾಳಷ್ಟು ದೊಡ್ಡದು. ಅಲ್ಲಿ ಹೋಗಿ ಪಂಚಲೋಹದ ಅಮ್ಮ ತಾಯಿಯ ಪಾದಕ್ಕೆ ತೆಂಗಿನಕಾಯಿ ಗುರುವಿನ ಕೈಲೇ ಆಶೀರ್ವಾದ ಮಾಡ್ಕೊಂಡು ತಗೊಂಡು ಬಂದು ಐನೋರ ಕೈಲೇ ನಾವು ಬಸಪ್ಪನ ಸುತ್ತ ರೌಂಡ್ ಹೊಡಿಬೇಕು. ರೌಂಡ್ ಹೊಡೆದು ಸುತ್ತ ನಮ್ಮ ಮನಸ್ಸಿನಲ್ಲಿ ಏನಾದರೂ ಇಚ್ಛೆ ಇದ್ದರೆ ಈಡೇರಿಸುವ ಶಕ್ತಿ ಆ ತೆಂಗಿನಕಾಯ್ದಲ್ಲಿದೆ. ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಕಟ್ಟಿ ಎಲ್ಲ ಕಡೆ ಸ್ನಾನ ನಮಸ್ಕಾರ ಮಾಡಿಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡಿಕೊಂಡು ಅಮ್ಮ ತಾಯಿಯ ಒಂದು ಭಾಳಷ್ಟು ದೊಡ್ಡದದ ಜಗನ್ಮಾತೆ ದೇವಿದು. ಅಲ್ಲಿ ಒಂದು ತೆಂಗಿನಕಾಯಿ 7 ವಾರ ಅಥವಾ 5 ವಾರ 9 ವಾರ ತೆಂಗಿನಕಾಯಿ ಆಶೀರ್ವಾದ ಮಾಡಿಸ್ಕೊಂಡು ತಂದು ಕಟ್ಟಲೇಬೇಕು. ಬಸಪ್ಪನ ಸುತ್ತ ರೌಂಡ್ ಹೊಡಿಬೇಕು. 5 ಸಾರಿ 2 ಸಾರಿ ಹೊಡೆದು ಕಾಯಿಯನ್ನು ಕಟ್ಟಿ ನಮಸ್ಕರಿಸಿ ಒಳ್ಳೆ ಚೆನ್ನಾಗಿ ಐತೆ ದೇವಸ್ಥಾನ. ಮತ್ತು ಉಪ್ಪಿನಲ್ಲಿ ಅಚ್ಚ ಕರ್ಪೂರ ಹಾಕಿ ಎಲ್ಲರೂ ಹಿಡಿಯನ್ನು ಪೂರ್ತಿ ನೋಡಿ, ಎಲ್ಲರೂ ದಯವಿಟ್ಟು ಹಿಡಿಯನ್ನು ಪೂರ್ತಿ ನೋಡಿ ಅಮ್ಮ ತಾಯಿಯ ದರ್ಶನವನ್ನು ಮಾಡಿ ತೆಂಗಿನಕಾಯಿ ಗೌಡಗೇರಿ ಚಾಮುಂಡಿ ದೇವಿಗೆ ಬಂದಿದ್ದೇನೆ. ದರ್ಶನ ಮಾಡಿಕೊಂಡು ಅಮ್ಮನವರಿಗೆ ಒಂದು ಹರಕೆ ಹೊತ್ಕೊಂಡು ಕಾಯಿಯನ್ನು ದೇವಿಯ ಪಾದದಲ್ಲಿ ಪೂಜೆ ಮಾಡಿಸಿಕೊಂಡು ಕಾಯಿಯನ್ನು ಕಟ್ಟಿಬಿಟ್ಟೆ. ನೋಡಮ್ಮ, ಅಮ್ಮನ ತಾಯಿ ಆಶೀರ್ವಾದ ಯಾಕೋ ಮನಸ್ಸಿಗೆ ಒಂದು ನೆಮ್ಮದಿ ಐತಿ, ಸಮಾಧಾನ ಐತಿ. ಬಿಟ್ಟು ಹೋಗಬಾರ್ದು ಅನ್ನಂಗೆ ಆಗ್ತಾಯಿದೆ. ಒಳ್ಳೆ ನೋಡಿರಿ, ನಾನು ಬಂದಿದ್ದೀನಿ ಅಂದ್ರೆ ಬಿಟ್ಟು ಹೋಗಬಾರ್ದು ಅನ್ನಂಗೆ ಆಗ್ತಾಯಿದೆ. ಅಮ್ಮ ತಾಯಿ ಆಶೀರ್ವಾದದ ಹಂಗೆ ನಾವು ಭಕ್ತಿನೂ ಇಡಬೇಕು. ಜಗನ್ಮಾತಾ ದೇವಿ ಅಲ್ಲಿ ಉಪ್ಪಿನಲ್ಲಿ ಅಚ್ಚ ಕರ್ಪೂರ ಹಾಕಿ ಆರತಿ ಮಾಡಬೇಕು, ಒಳ್ಳೆಯದಂತ. ಮತ್ತು ಬೆಲ್ಲದಲ್ಲಿ ತುಪ್ಪದ ದೀಪ ಹಚ್ಬೇಕಂತ, ಅದು ಒಳ್ಳೆಯದು. ನಮಸ್ತೆ.